ನೋಡ್ರಿ ಕೇಳಿದ್ರಲ್ಲ ಆವಾಜ ಹಪ್ಪಳ ಎಷ್ಟು ಕ್ರಿಸ್ಪಿಯಾಗಿ ಬಂತೈತಂತ ನೋಡ್ತಿರ್ಬೋದು ಬಿ ನೀವ 4 ರಿಂದ 5 ಪಟ್ಟು ಅರಳದಾವ್ ಹಪ್ಪಳ ಬಹಳ ಮಸ್ತ್ ಆಗಿದಾವು ತಿನ್ನಾಕು ಅಟ್ಟ ಮಸ್ತ್ ಆಗಿರ್ತಾವು ಇವತ್ ನಾನು ಮಸಾಲಾ ಅಕ್ಕಿ ಹಪ್ಪಳ ಮಾಡಿ ತೋರ್ಸಾದೀನಿ ಬನ್ನಿ ಹೇಗ್ ಮಾಡ್ಕೊಳ್ಳೋದಂತ ನೋಡಿ ಮಸಾಲಾ ಹಪ್ಪಳ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ನಾ ಇಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡೇನು ರಾಶನ್ ಅಕ್ಕಿ ನೀವು ಯಾವ್ದು ಅಕ್ಕಿ ತಗೊಂಡ ಮಾಡ್ಕೋಬಹುದು ರುಚಿಗೆ ಬೇಕಾಗುವಷ್ಟು ಉಪ್ಪ 1 ಚಮಚ ಆಗುವಷ್ಟ ಹಪ್ಪಳ ಖಾರ ತಗೊಂಡೇನು 1 ಚಮಚ ಜೀರಿಗೆ 1 ಅರ್ಧ ಚಮಚ ಅಜವಾಯಿನ 1 4 ಹಸಿ ಮೆಣಸಿನಕಾಯಿ ತಗೊಂಡೇನ ನಾ ಇಲ್ಲಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಸುಲಿದು ಇಟ್ಕೊಂಡೇನು ಕೊತ್ತಂಬರಿ ಸೊಪ್ಪ ಈಗ ನಾವ ಅಕ್ಕಿ ತೊಳೆದ ನೆನೆ ಹಾಕೋಬೇಕು ನಾನ ಅಕ್ಕಿ ರಾತ್ರಿನ ಇಲ್ಲಿ ನೆನೆ ಹಾಕೊಂಡೇನು 1 ಗ್ಲಾಸ್ ಅಕ್ಕಿನಿ ಇವ್ ನೆನೆದವು ಈಗ ಇವತ್ನ ಕುದಿಯಾಕ ಇಡುನು 1 ಗ್ಲಾಸ್ ಅಕ್ಕಿ ತಗೊಂಡೇನ ನಾನ 5 ಗ್ಲಾಸ್ ನೀರ್ ತಗೋಬೇಕು ನಾವ ಇಲ್ಲ ನಾನ 5 ಗ್ಲಾಸ್ ನೀರ ಹಾಕಿದ್ದೇನೆ ಈಗ ನೀರ ಕಾಯಕ್ ಇಡುನು ನೋಡ್ರಿ ಅಕ್ಕಿ ನೀವು ಯಾವ್ದ್ರಲ್ಲಿ ಮೆಜರ್ಮೆಂಟ್ ಮಾಡಿರ್ತಿರಲ್ಲ ಅದ್ರ 5 ಆಗುವಷ್ಟ ನೀರ್ ತಗೋಬೇಕು ನಾವಿಲ್ಲಿ ಜೀರಿಗೆ ಹಾಕ್ತೇನು ಅಜವಾಯಿನ ಹೈಕ್ ಮಾಡ್ಕೋರಿ ಟೇಸ್ಟ್ ಚಲೋ ಬರ್ತತಿ ಹಪ್ಪಳ ಖಾರ ಇಲ್ಲಂದ್ರ ಸೋಡಾ ಹಾಕಿವಿ ಮಾಡ್ಕೋಬಹುದು ಉಪ್ಪ ರುಚಿಗೆ ಎಷ್ಟು ಬೇಕಾಗ್ತೈತಿ ನೋಡಿ ಉಪ್ಪು ಹಾಕೋರಿ ಎಲ್ಲ ಹಾಕಿ ಒಮ್ಮೆ ಮಿಕ್ಸರ್ ಬಂದೈತಿ ಈಗ ನಾವ ಈ ಅಕ್ಕಿ ನೆನೆಸಿಟ್ಕೊಂಡಿವಲ್ಲ ಇವತ್ನಿತ್ರಾಗ ಹಾಕೋಬೇಕು ಅಕ್ಕಿ ನೀವ ನೆನಿಶ್ ಮಾಡ್ಕೋರಿ ಹಪ್ಪಳ ಅಕ್ಕಿ ನೆನಿಶ್ ಮಾಡ್ಕೊಂಡಿ ಅಂದ್ರ ಹಪ್ಪಳಿನ ಚಲೋ ಆಗ್ತಾವು ನೀವು ಒಂದ್ 6 ರಿಂದ 7 ತಾಸ ನೆನ್ಸ್ಕೋರಿ ಅಕ್ಕಿ ಹಾಕಿ ಒಮ್ಮೆಲ್ಲ ಚಲೋದಂಗ್ ಮಿಕ್ಸ್ ಮಾಡ್ರಿ ಈಗ ಇದನ್ನ ಕುಕ್ಕರ್ ಲಿಡ್ ಹಾಕಿ ಕುದಿಸ್ಕೋಬೇಕು ಕುಕ್ಕರ್ ಲಿಡ್ ಹಾಕಿ 4 ರಿಂದ 5 ವಿಜಿಲ್ ಬರುವವರೆಗೆ ಕುದಿಸ್ಕೋತೇನೆ ನಾನು ವಿಜಿಲ್ ನೋಡ್ರಿ 4 ಬಿಡ್ಬೋದು 5 ಬಿಡ್ಬೋದು ಒಂದ್ ಸ್ವಲ್ಪ ಮಾಡ್ಕೋದಿದ್ದು ಅಂದ್ರೆ ನಾವ ಜಾಸ್ತಿ ವಿಜಿಲ್ ಅದ ಕುದಿತೈತಿ ನಾವ್ ಅಕ್ಕಿ ಏನ್ ತಗೊಂಡಿರ್ತೀವಲ್ಲ ಇದ ಪೂರಾ ಹಣ್ಣಾಗಿ ಕುದ್ದಿರ್ಬೇಕು ನಮಗ ನಾವ್ ಪೂರಾ ಮ್ಯಾಶ್ ಮಾಡ್ಕೊಳ್ಳೋಂಗ ಆಗ್ಬೇಕು ಅಲ್ಲಿವರೆಗೆ ನೀವ ಕುದಿಸ್ಕೋಬೇಕು ನೀವು ಬಹಳ ಕ್ವಾಂಟಿಟಿದಾಗ ಮಾಡಾದಿರಿ ಅಂದ್ರೆ ಒಂದ್ 3 ರಿಂದ 4 ಸಿಟ್ಟಿದಾಗ ಬಿ ಅದ ಚಲೋದಂಗ್ ಕುದ್ದಿರ್ತೈತಿ ನೀವು ಒಂದ್ ಸ್ವಲ್ಪ ಮಾಡ್ಕೊಳದಿರಿ ಅಂದ್ರ ಆಗ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗ್ತತಿ ಯಾಕಂದ್ರೆ ವಿಜಿಲ್ ಜಲ್ದಿ ಆಗ್ತಾವು ಅಕ್ಕಿನ ಹಣ್ಣಾಗಿ ಕುದಿಯವರೆಗೆ ಕುದಿಸ್ಕೋಬೇಕು ಈಗ ನಾ ಇಲ್ಲಿ 4 ರಿಂದ 5 ವಿಜಿಲ್ ಬರುವವರೆಗೆ ಕುದಿಸ್ಕೋತೇನೆ ಅಕ್ಕಿ ಕುದಿಯುತ್ತನ ನಾವ ಮಸಾಲೆ ರೆಡಿ ಮಾಡ್ಕೊಳ್ಳು ನಾ ಇಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡೇನು ಬೆಳ್ಳುಳ್ಳಿ ಇದನ್ನೀಗ ಒಂದ್ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೆ ನಾನು ಈ ತರ ತರಿಯಾಗಿ ಇರ್ಬೇಕು ಪೂರಾ ಪೇಸ್ಟ್ ಆಗಿ ಬಿ ಮಾಡ್ಕೊಳ್ಳೋದು ಬೇಡ ಮತ್ತ ಕೊತ್ತಂಬರಿ ಸೊಪ್ಪಿ ಹಿಂಗ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡೇನು ಈಗಿದ ವಿಜಿಲ್ ಆಗಿ ತಣ್ಣಗಾಗೈತಿ ಕುಕ್ಕರ್ ನಂದ ಸಣ್ಣದೈತಿ ಅದಕ್ಕಾಗಿ ನೋಡ್ರಿ ಈ ತರ ಉಕ್ಕಿ ನೀರ್ ಮ್ಯಾಗ ಬರ್ತತಿ ನೀವ ಕುಕ್ಕರ್ ದೊಡ್ಡದ್ ಇಟ್ಕುದ ಮಾಡ್ಕೊಂಡ್ರಿ ಅಂದ್ರ ಚಲೋ ಆಗಿ ಆಗ್ತತಿ ಈಗ ಇದನ್ನ ನಾವ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು ಇದ ಬಿಸಿ ಇದ್ದಾಗ ಮಾಡ್ಕೊಂಡ್ರಿ ಅಂದ್ರ ಎಲ್ಲ ಚಲೋ ಆಗ್ತತಿ ನೋಡ್ಬೋದು ನೀವ ಆಲ್ರೆಡಿ ಇದ ಹಣ್ಣಾಗೆ ಕುದ್ಯೈತಿ ಇದ್ ನೋಡ್ಬೋದು ನೀವ ರೈಸ್ ಅನ್ನೋದ ಕಾಣಾನಿಲ್ಲ ಆ ತರ ಆಗ್ಬೇಕಿದ್ ನಮ್ದು ಹಿಟ್ಟ ಮೆಣಸಿನಕಾಯಿ ಬೆಳ್ಳುಳ್ಳಿ ಅದು ಸಣ್ಣ ಮಾಡ್ಕೊಂಡಲ್ಲ ಇದನ್ನೀಗ ಮಿಕ್ಸ್ ಮಾಡ್ತೇನೆ ನಾನು ಕೊತ್ತಂಬರಿ ಸೊಪ್ಪ ಹಾಕಿ ಮಿಕ್ಸ್ ಮಾಡಿರಲ್ಲ ಚಲೋದಂಗ ನೀವು ಒಮ್ಮೆ ಈ ತರ ಮಾಡಿ ನೋಡ್ರಿ ಹಪ್ಪಳ ತಿನ್ನಾಕಂತೂ ಬಹಳ ರುಚಿಯಾಗಿರ್ತಾವು ಮತ್ ಮಾಡೋದು ಬಹಳ ಸಿಂಪಲ್ ಐತಿ ಒಬ್ಬರ ಇದ್ರ ಬಿ ಬಹಳಷ್ಟ ಹಪ್ಪಳ ಮಾಡ್ಕೋಬಹುದು ಮತ್ ನೀವ ಮುಂಜಾನೆನ ಮಾಡ್ಕೋಬೇಕಂತ ಏನಿಲ್ಲ ಇದನ್ನ ನಾವ ಮನೆ ಒಳಗಡೆನ ಹಾಕಿ ಒಣಸ್ಕೋಬಹುದು ನಿಮ್ಗೆ ಯಾವಾಗ ಟೈಮ್ ಇರ್ತೈತ್ಲ ಆಗ ಮಾಡ್ಕೋಬಹುದು ಈ ತರ ಆಗ್ಬೇಕಿದ ಇದನ್ನ ನಾವ ಬೇರೆ ಒಂದ್ ಪಾತ್ರೆದಾಗ ತಕ್ಕೊಳ್ಳು ಲಘು ಆರ್ತತಿ ನಾ ಇಲ್ಲಿ ಪ್ಲೇಟ್ ತಗೊಂಡೇನು ಪ್ಲೇಟ್ನಾಗ ತಕ್ಕೋದ್ರಿಂದ ಲಘುನ ಆರ್ತತಿ ಈಗ ಇದನ್ ಬ್ಯಾಟ್ರಿ ಈ ತರ ಹಾಕೋನು ಇದ್ ನೋಡ್ರಿ ತಕೊಂಡೆ ನಾನ ಇದ್ರಾಗ ಈ ತರ ಅಡಾಗ್ಲಿ ಇದ್ರಾಗ ತಕೊಳ್ಳೋದ್ರಿಂದ ಆರ್ತೈತ್ ಲಗೋಟ ಇದ ಒಂದ್ ಸ್ವಲ್ಪ ಆರಿದ ಬಳಿಕ ನಾವ ಹಪ್ಪಳ ಮಾಡ್ಕೋಬೇಕು ಡೈರೆಕ್ಟ್ ಆಗಿ ನೀವ ಈ ಹಪ್ಪಳ ಬಿಸಿಲಾಗ ಹಾಕಿದ್ರ ಬಿ ಒಡಿ ಚಾನ್ಸ್ ಇರ್ತತಿ ಅದಕ್ಕಾಗಿ ಫಸ್ಟ್ ಹಾಕಬೇಕಾದ್ರೆ ನೀವು ಒಂದಿನ ಮೊದಲ ಮನಿ ಒಳಗಡೆ ಹಾಕೋರಿ ಆಮ್ಯಾಗ ಒಂದಿನ ತಗದ ಬಿಸಿಲಾಗ ಚಲೋದಂಗ ಒಣಗಿಸಿ ಇಟ್ಕೊಂಡ್ರಿ ಅಂದ್ರ 1 ವರ್ಷ ಇಟ್ಕೋಬಹುದು ಈಗ ಹಪ್ಪಳ ಮಾಡ್ಕೊಳ್ಳು ಹಪ್ಪಳ ಮಾಡಾಕ ಈ ತರ ಒಂದ್ ಪ್ಲಾಸ್ಟಿಕ್ ಕವರ್ ತಗೊಂಡೆ ನಾನು ಇದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಚ್ಚುನು
ನೀವು ಕವರ್ ಬೇಡ ಅಂದ್ರ ಒಂದ ಕಾಟನ್ ಬಟ್ಟೆ ತಗೊಂಡ್ ಬಿ ಮಾಡ್ಕೋಬಹುದು. ಮತ್ತ ಎಣ್ಣಿನೂ ಭಾಳ ಹಚ್ಚಾಕ್ ಹೋಗ್ಬೇಡ್ರಿ. ಫಸ್ಟ್ ಟೈಮ್ ಒಂದ್ ಸ್ವಲ್ಪ ಅದು ಬಿ ಹಚ್ಕೋರಿ. ಎಣ್ಣೆ ಭಾಳ ಹಚ್ಚಿರಿ ಅಂದ್ರ ಹಪ್ಪಳ ಒಂದ್ ಸ್ವಲ್ಪ ದಿನಾಗನ ವಾಸ ಬರಾಕ್ ಹಿಡಿತಾವು. ಎಣ್ಣೆ ಹಚ್ಚಾನಿಲ್ದ ಹಾಗೆ ಮಾಡ್ಕೊಂಡ್ರ ಬಿ ನಡಿತೈತಿ. ಕಾಟನ್ ಬಟ್ಟೆ ತಗೊಂಡ್ ಮಾಡ್ಕೊಳದಿರ್ ನೀವಂದ್ರ ಅದನ್ನ ನೀರಲ್ಲಿ ಒದ್ದೆ ಮಾಡಿ ಹಾಗೆ ಮಾಡ್ಕೋಬಹುದು. ಅದಕ್ಕೇನ್ ಎಣ್ಣೆ ಹತ್ತಂಗಿಲ್ಲ. ಈಗ ಹಪ್ಪಳ ಮಾಡ್ಕೊಳ್ಳೋನು. ಇಲ್ಲಿ ನೋಡ್ರಿ, ಈ ಪಾಲಿಥೀನ್ಗೆ ಎಣ್ಣೆ ಹಚ್ಕೊಂಡೇವಲ್ಲ, ಈ ಪಾಲಿಥೀನ್ದಾಗ ಒಂದ್ ಚಮಚೆ ಆಗೋಟ್ಟ ಹಿಟ್ಟು ಹಾಕ್ತೇನು. ಈಗ ಇನ್ನೊಂದ್ ಪಾಲಿಥೀನ್ ತಗೊಂಡಿರ್ತೇವಲ್ಲ, ಇದನ್ನ ಮೇಲ್ಗಡೆ ಇಟ್ಕೋರಿ. ಈ ತರ ಒಂದ ಪ್ಲೇಟ್ ತಗೋರಿ. ಪ್ಲೇಟ್ ತಗೊಂಡ ಇದ್ ನೋಡ್ರಿ ಅದ್ರ ಮ್ಯಾಗ ಹಿಂಗ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ರಿ ಅಟ್ಟ. ನೋಡ್ರಿ ಏನ್ ಮಸ್ತ್ ಆಗಾತ ಹಪ್ಪಳ. ಮತ್ತಿದ ನಿಮಗೆ ಎಷ್ಟು ತಿಳು ಬೇಕಲ್ಲ ಅಟ್ಟ ತಿಳು ಬಿ ಮಾಡ್ಕೋಬಹುದು. ಈಗ ಇದನ್ನ ಮ್ಯಾಲಿನ ಕವರ್ ತಕೋಬೇಕು. ನೋಡ್ಬೋದು ನೀವ ಏನ್ ಮಸ್ತ್ ಆಗೈತಿ ಹಪ್ಪಳ ತಲಿ. ಇಲ್ಲಿ ನಾಲ್ಕಾಕ್ ನಾನು ಪಾಲಿಥೀನ್ ಹಸಿದನು. ನೀವು ಈ ಹಪ್ಪಳ ಪಾಲಿಥೀನ್ ಮ್ಯಾಗ ಹಾಕೋಬೇಕು. ಇದ್ ನೋಡ್ರಿ ಹಿಂಗ್ ಹಾಕಿ ಕಸಿಂದ ಮೇಲ್ಗಡೆಯಿಂದ ಪಾಲಿಥೀನ್ ತಕ್ಕೋಬಹುದು. ಆರಾಮಾಗಿ ಬರ್ತತಿ. ಈ ತರ ಬಿ ಮಾಡ್ಕೋಬಹುದು. ಇಲ್ಲಂದ್ರ ನೀವ ಡೈರೆಕ್ಟ್ ಹಿಟ್ಟ ಈಗ ಒಣ ಹಾಕದಿರ್ತೇವಲ್ಲ ಅದ ಪಾಲಿಥೀನ್ ಮ್ಯಾಗ ಹಾಕ್ರಿ. ಹಾಕಿ ಕಸಿಂದ ಒಂದ್ ಪಾಲಿಥೀನ್ ಹಿಂಗ್ ಮ್ಯಾಗ ಇಡ್ರಿ. ಪ್ಲೇಟ್ ತಗೊಂಡ ಆರಾಮಾಗಿ ಪ್ರೆಸ್ ಮಾಡ್ರೆ ಸಾಕು. ನೋಡ್ರಿ ಈ ತರ ಮಾಡಿ ಇದ ಮೇಲ್ಗಡೆ ಪಾಲಿಥೀನ್ ನಾವ ಆರಾಮಾಗಿ ತಕ್ಕೋಬಹುದು. ನಿಮ್ಗೆ ಯಾವ್ದು ಅನುಕೂಲ ಆಗ್ತದಲ್ಲ ಆ ತರ ಮಾಡ್ಕೋಬಹುದು. ಎಲ್ಲಾ ಹಪ್ಪಳ ಬಿ ಇದೇ ತರ ಮಾಡ್ತೇನೆ ನಾನು. ಇಲ್ಲಿ ನೋಡ್ರಿ ಎಲ್ಲಾ ಹಪ್ಪಳ ಬಿ ಮಾಡ್ಕೊಂಡೆ ನಾನು. ಒಂದ್ ಗ್ಲಾಸ್ನಾಗ ಎಷ್ಟುಕನ ಹಪ್ಪಳ ಆಗ್ಯದಾವು ನೋಡ್ಬೋದು ನೀವ. ಮತ್ ನೋಡಾಕ್ ಎಷ್ಟ್ ಗ್ರೀನ್ ಆಗಿ ಏನ್ ಮಸ್ತ್ ಆಗಿ ಕಾಣದಾವ ಅಂದ್ರ ಹಪ್ಪಳ. ನಾವ್ ಕೊತ್ತಂಬರಿ ಸೊಪ್ಪದು ಹಾಕಿ ಮಾಡೋದ್ರಿಂದ ಬಾಳ ಮಸ್ತ್ ಆಗಿದಾವು. ಈಗ ಇವತ್ತ ಫ್ಯಾನ್ ಕೆಳಗಡೆ ಇಲ್ಲೇ ಒಳಗ ಹಾಕಿದೇನು. ನಾಳೆ ಮುಂಜಾನೆ ತೋರಿಸ್ತೇನೆ ನಾ ನಿಮಗ. ನೀವು ನೋಡ್ರಿ ರಾತ್ರಿ ಹಪ್ಪಳ ಮಾಡ್ಕೊಂಡಿದ್ದಿಲ್ಲ ಒಣಗಿದಾವ್ ನೋಡ್ಬೋದು ನೀವ. ಫ್ಯಾನ್ ಕೆಳಗಡೆನೆ ಹಾಕಿನ್ಯಾನ. ಆಲ್ಮೋಸ್ಟ್ ಒಣಗಿದಾವು. ಇವತ್ನಿಗ ತಕ್ಕೊಂಡ್ ಕಸಿನ್ ನಾವ ಬಿಸಿಲಾಗ ಒಣ ಹಾಕಬೇಕು. ಇಲ್ಲಿ ನೋಡ್ರಿ ಸೈಡ್ ದಿಂದ ತಾನ ಬಿ ಬಿಟ್ಟಿದಾವು ಮತ್ತ ಆರಾಮಾಗಿ ಎದ್ದು ಬಿ ಬರದವು. ನೋಡ್ರಿ ಈ ತರ ಒಂದ್ ಸ್ವಲ್ಪ ಹಸಿ ಇದ್ದಿದ್ದು ಒಟ್ಟ ಈ ತರ ಹತ್ತಿದಾವು. ಇಲ್ಲಂದ್ರ ಬಿಟ್ಕೊಂಡಾವು ತಾನ. ನೋಡ್ಬೋದು ನೀವ ಆರಾಮಾಗಿ ತಕ್ಕೋಬಹುದು. ತಕ್ಕೊಂಡ್ ನಾನು ಬಿಸಿಲಾಗ ಒಣ ಹಾಕ್ತೇನೆ ಇಂದೊಂದಿನ. ಹಪ್ಪಳ ಮಾಡ್ಕೊಂಡಿದ್ದಿಲ್ಲ ಒಣಗಿದಾವು ನೋಡ್ಬೋದು ನೀವ. ಒಂದ್ ಕಪ್ ಅಕ್ಕಿಗೆ ಎಷ್ಟು ಹಪ್ಪಳ ಆಗ್ಯದಾವ. ಒಂದ್ ಬುಟ್ಟಿ ಆಗೋಷ್ಟು ಹಪ್ಪಳ ಆಗ್ಯದಾವು. ಮತ್ ನೋಡ್ರಿ ಏನ್ ಮಸ್ತ್ ಆಗಿ ಬಂದಾವು ಹಪ್ಪಳ. ಕೊತ್ತಂಬರಿ ಹಸಿ ಮೆಣಸಿಕಾಯಿ ಹಾಕೋದ್ರಿಂದ ಗ್ರೀನ್ ಕಲರ್ ಆಗ್ವಿ ಬಂದಾವು. ಮತ್ತೆ ತೆಳ್ಳಗ್ ಆಗಿದಾವ್ ನೋಡ್ಬೋದು ನೀವ. ಈಗ ನಿಮಗ ಒಂದ್ ಸ್ವಲ್ಪ ಫ್ರೈ ಮಾಡಿ ತೋರಿಸ್ತೇನೆ ನಾನು. ಇವತ್ನ ಚಲೋದಂಗ ಒಣಿಸಿ ನೀವು ಡಬ್ಬಿ ತುಂಬಿ ಇಟ್ಕೊಂಡ್ರಿ ಅಂದ್ರ ಒಂದ್ ವರ್ಷ ತನ ಬಿ ಏನೂ ಆಗುದಿಲ್ಲ. ಆದ್ರೆ ನೀವು ಮಾಡ್ಕೊಳತ್ನಾಗ ಎಣ್ಣಿ ಕಡಿಮೆ ಹೆಚ್ಚು ಮಾಡ್ಕೋರಿ. ಫಸ್ಟ್ ಟೈಮ್ ಅತ್ತ ಒಂದ್ ಸ್ವಲ್ಪ ಹಚ್ಚಿರಿ. ಅದ್ರ ಬಳಕ ಎಣ್ಣೆ ಹಚ್ಚಾಕ್ ಹೋಗ್ಬೇಡ್ರಿ. ಎಣ್ಣೆ ಹಚ್ಚಿರಿ ಅಂದ್ರ ಒಂದ್ ಸ್ವಲ್ಪ ದಿನ ಆದ ಬಳಕ ಅದು ಸ್ಮೆಲ್ ಬರಾಕ್ ಹಿಡಿತೈತಿ. ಈಗ ಫ್ರೈ ಮಾಡುನು. ಎಣ್ಣೆ ಕಾಯಕ್ ಇಟ್ಟಿದ್ದೇನೆ ನಾನು. ಎಣ್ಣೆ ಕಾದೈತಿ. ಈಗ ಹಪ್ಪಳ ಫ್ರೈ ಮಾಡುನು. ಎಣ್ಣೆ ಕಡಕ ಕಾಸ್ಕೊಂಡ ಅಂತ ಫ್ರೈ ಮಾಡ್ಕೋಬೇಕು. ನೋಡ್ರಿ ನೋಡ್ಬೋದು ನೀವ ಸೈಜ್ದಾಗ ಎಷ್ಟು ದೊಡ್ಡದೈತಂತ. ನೋಡ್ರಿ ಹಪ್ಪಳ ಏನ್ ಮಸ್ತ್ ಆಗಿ ಬಂದಾವು. ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂದ್ರ ಬಾಯಾಗಿಟ್ರನ ಕರಗ್ತಾವ. ನೋಡ್ರಿ ಬಹಳ ಮಸ್ತ್ ಆಗಿ ಬಂದಾವ್. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.